ವಿಜಯ್ ಅವರ ರ್ಯಾಲಿಯಲ್ಲಿ ಭೀಕರ ದುರಂತ ಸಂಭವಿಸಿದೆ. ಆ ದುರಂತದ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಆದೇಶ ಕೊಟ್ಟಿದ್ದಾರೆ. ಟಿವಿಕೆ ರ್ಯಾಲಿ ದುರಂತದ ತನಿಖೆಯನ್ನು ನಡೆಸಬೇಕು ಅಂತೇಳಿ ಆದೇಶಿಸಿದ್ದಾರೆ ಸಿಎಂ ಎಂಕೆ ಸ್ಟಾಲಿನ್ ಅವರು. ನೋಡಿ, ಯಾವ ಕಾರಣಕ್ಕೆ ನಡೀತು, ಹೇಗ್ ನಡೀತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖೆ ಆಗಬೇಕು. ಟಿವಿಕೆ ರ್ಯಾಲಿಯಲ್ಲಿ ಹೇಗ್ ದುರಂತ ನಡೀತು, ಏನ್ ಕಾರಣ ಅದಕ್ಕೆ? ಯಾಕಂತಂದ್ರೆ 33 ಮಂದಿ ಮೃತಪಟ್ಟಿದ್ದಾರೆ, ಆಮೇಲೆ ಒಂದು 50ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಿ, ಈಗ ನಿರೀಕ್ಷೆಗೂ ಮೀರಿ ಜನ ಸೇರಿದ್ದಾರೆ, ಸುಮಾರು 33 ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಈಗ ತನಿಖೆಗೆ ಆದೇಶವನ್ನು ಕೂಡ ತಮಿಳುನಾಡು ಸರ್ಕಾರ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಲಕ್ಷ್ಮೀನಾರಾಯಣ್? ನಿಜವಾಗ್ಲೂ ಇದು ಭಾರತೀಯ ರಾಜಕಾರಣದಲ್ಲೇ ಸುಮಾರು 75 ವರ್ಷಗಳ ಇತಿಹಾಸದಲ್ಲಿ ಇದು ಬರೀ ದುರಂತ ಅಲ್ಲ, ಮಹಾ ದುರಂತ ಅಂತ ಇತಿಹಾಸದ ಪುಟಗಳು ಸೇರ್ಕೊಳ್ಳುವಂತ ಒಂದು ಮಹಾ ಘಟನೆ ಅಥವಾ ಒಂದು ಹೃದಯ ರುದ್ರಾವಕ ಘಟನೆ ಅಂತ ಹೇಳ್ಬೋದು ಪ್ರಭು. ಏನಕ್ಕೆ ಅಂತಂದ್ರೆ, ಏನು ಜಯಲಲಿತಾ ಇರ್ಬೋದು, MGR ಇರ್ಬೋದು, ಅಥವಾ ಕರುಣಾನಿಧಿ ಇರ್ಬೋದು, ಅವರೆಲ್ಲರೂ ಮಾಡದೇ ಇರ್ತಕ್ಕಂತಹ ರಾಜಕಾರಣವನ್ನ ಸ್ಟಾಲಿನ್ ಅವರು ಅಥವಾ ವಿಜಯ್ ಅವರು ಮಾಡ್ತಿಲ್ಲ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅವರು ಕೂಡ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಾಗಿ, ಒಳ್ಳೆ ಬರಹಗಾರರಾಗಿ ಸಿನಿಮಾ ರಂಗದಿಂದ ಏನು ಚಿತ್ರರಂಗಕ್ಕೆ ಬಂದು ರಾಜ್ಯವನ್ನ ಬಹಳಷ್ಟು ವರ್ಷಗಳ ಕಾಲ ಆಳ್ದಂತಹ ರಾಜಕಾರಣಿಗಳು. ಆದ್ರೆ ಅವ್ರಿಗಿಲ್ದೇ ಇರ್ತಕ್ಕಂಥ ವಿವೇಕತೆ ಇವ್ರಿಗೆ ಯಾಕೆ ಇಲ್ದೆ ಹೋಯ್ತು ಅಂತಕ್ಕಂಥದ್ದು ಇಲ್ಲಿವರೆಗೂ ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಆಗದೆ ಇರ್ತಕ್ಕಂಥ ಮಹಾ ದುರಂತ ಇವತ್ತು ಆಗಿದೆ. ಸಾವಿನ ಸಂಖ್ಯೆ 33-34ಕ್ಕೆ ಏರಿದೆ. 106 ಮಂದಿ ಅಸ್ವಸ್ಥರಾಗಿದ್ದಾರೆ. ಮಕ್ಕಳು, ಮಹಿಳೆಯರು ಒಂದೇ ಸಾಕಷ್ಟು ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ಅಲ್ಲಿ ವಿಜಯ್ ಅವರು ತಾವು ಇನ್ನೂ ಸಿನಿಮಾದ ನಾಯಕ ನಟ ಅನ್ನೋದನ್ನ ಮರ್ತಂತಿಲ್ಲ. ಅಲ್ಲಿ ಕರೂರಲ್ಲಿ ಆ ತರದ ಒಂದು ಘಟನೆ ಆಗ್ತಾ ಇದ್ದಂತೆ ಇಮ್ಮಿಡಿಯೇಟ್ ಕಾಲ್ ತೆಗೆದು ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಏರ್ಪೋರ್ಟ್ ಇಂದ ತಿರುಚಿ ಏರ್ಪೋರ್ಟ್ ಇಂದ ಚೆನ್ನೈಗೆ ಹೋಗುವಂತಹ ಒಂದು ಕಾರ್ಯೋನ್ಮುಖರಾಗ್ತಾರೆ. ಅದಕ್ಕೆ ಅವರ ಬಾಡಿ ಗಾರ್ಡ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ. ಆದ್ರೆ ಅವರು ನಿಜವಾಗ್ಲೂ ಜನನಾಯಕ ಆಗಿದ್ದಿದ್ರೆ 68 ಸಿನಿಮಾಗಳನ್ನ ಮಾಡಿರ್ತಕ್ಕಂತಹ ವಿಜಯ್ ಅವರು 29ನೇ ಸಿನಿಮಾ ಜನನಾಯಕ ಅಂತ ಮಾಡ್ತಾ ಇದ್ದಾರೆ. ಅದೇ ಅವರ ಕೊನೆಯ ಸಿನಿಮಾ ಅಂತ ಕೂಡ ಹೇಳಲಾಗ್ತಿದೆ. ಈ ಹಿಂದಿನ ಏನು ಲೋಕಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಏನು ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ವಿಜಯ್ ಅವರು ಘಂಟಾಘೋಷವಾಗಿ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಏನೆಲ್ಲ ಇತ್ತೀಚೆಗೆ ನಡೀತಾ ಇದೆ ಸಮಾವೇಶಗಳು, ರ್ಯಾಲಿಗಳು, ಅವೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಇನ್ನೂ ಸಿನಿಮಾ ನಾಯಕ ನಟ ಅನ್ನೋದನ್ನ ಮರೆತು ಈ ತರ ವರ್ತಿಸ್ತಾ ಇದ್ದಾರೆ. ಅವರು ನಿಜವಾಗ್ಲೂ ಜನನಾಯಕ ಆಗಿದ್ದಿದ್ರೆ ಬಹುಶಃ ಅವರು ಅಲ್ಲೇ ನಿಂತ್ಕೊಂಡು ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಗಾಯಾಳುಗಳನ್ನ, ಅವರ ಏನು ಮೃತರಾಗಿರ್ತಕ್ಕಂಥ ಕುಟುಂಬಸ್ಥರನ್ನ ಓಲೈಸುವಂತ ಕಾರ್ಯ ಮಾಡ್ಬೇಕಿತ್ತು. ಆದ್ರೆ ಅವರು ಬೌನ್ಸರ್ಗಳ ಮೂಲಕ ಏರ್ಪೋರ್ಟ್ ಸೇರ್ಕೊಂಡು ಅಲ್ಲಿಂದ ಸೇಫ್ ಆಗಿ ಚೆನ್ನೈಗೆ ಹೋಗುವಂತ ಕಾರ್ಯ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನಾವು. ಆದ್ರೆ ಈ ತರದ ಒಂದು ರುದ್ರಾವಕ ಘಟನೆಯನ್ನ ನಡೆಯುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಇದಕ್ಕೆ ಪ್ರಧಾನಿ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ಏನು ಜೀವ ಕಳೆದುಕೊಂಡಂತ ಕುಟುಂಬಗಳ ಜೊತೆ ನಾನು ಇದೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಸ್ಟಾಲಿನ್ ಅವರು, ಅಲ್ಲಿನ ಸಿಎಂ, ಅಲ್ಲಿ ಸ್ಟಾಲಿನ್ ಅವರು ಹೇಳಿರ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಈ ತರ ಆಗೋದಿಕ್ಕೆ ಏನು ರೀಸನ್ ಅನ್ನೋದನ್ನ ತನಿಖೆ ಮಾಡ್ಬೇಕು ಅಂತ ಇಮಿಡಿಯೇಟ್ ಅವರು ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಆದ್ರೆ ಇದು ಕೂಡ ಅವೈಜ್ಞಾನಿಕ ಅನ್ಸುತ್ತೆ. ಯಾಕೆ ಸ್ಟಾಲಿನ್ ಅವ್ರಿಗೆ ಗೊತ್ತಿಲ್ವಾ? ಅವ್ರ ಆಪೋಸಿಟ್ ಯಾರೋ ಒಬ್ಬ ಕ್ಯಾಂಡಿಡೇಟ್ ಒಂದು ಹೊಸ ಪಕ್ಷ ಕಟ್ಟಿ ಬೆಳೀತಾ ಇದ್ದಾರೆ ಅಂತಂದಾಗ, ಅವ್ರು ಎಷ್ಟೋ ಜನ ಸೇರ್ತಾರೆ ಅಂತಂದಾಗ ಅದಕ್ಕೆ ಪೂರಕವಾದಂತಹ ಏನು ಸೆಕ್ಯೂರಿಟಿ ಒದಗಿಸ್ಬೇಕು ಅಂತಕ್ಕಂಥದ್ದು ಸ್ಟಾಲಿನ್ ಅವ್ರಿಗೂ ಇರ್ಬೇಕಿತ್ತು. ಅಲ್ಲಿ ಸ್ಥಳೀಯ ಸರ್ಕಾರಕ್ಕೂ ಇರ್ಬೇಕಿತ್ತು, DC-ಗೂ ಮಾಹಿತಿ ಇರ್ಬೇಕಿತ್ತು. 10,000 ಜನ ಸೇರ್ತಾರೆ ಅಂತ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಷ್ಟೇ ದೊಡ್ಡ ವರ್ಚಸ್ಸು ಇರ್ತಕ್ಕಂಥ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಒಂದು ಡಿಸ್ಟ್ರಿಕ್ಟ್ ಸೆಂಟರ್ಗೆ ಬಂದು ಒಂದು ದೊಡ್ಡ ರ್ಯಾಲಿ ಮಾಡ್ತಾ ಇದ್ದಾರೆ ಅಂತಂದಾಗ, ಆ ಸ್ಟಾರ್ ನಟ ಇನ್ನೂ ಚಾಲ್ತಿಯಲ್ಲಿದ್ದಾರೆ ಅಂತಂದಾಗ ಅಲ್ಲಿ ಬರೀ 10,000 ಜನ ಬರ್ತಾರೆ ಅಂತ ಹೇಗೆ ಅಂದಾಜಿಸಲಾಯ್ತು ಅನ್ನೋದೇ ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಅಲ್ಲಿ ಪೊಲೀಸ್ ನಿಯೋಜನೆ ಕೂಡ 10,000 ಮಂದಿಗೆ ಮಾತ್ರ ಸೆಕ್ಯೂರಿಟಿ ಬಂದೋಬಸ್ತ್ ಮಾಡಿರ್ತಾರೆ. ಆದ್ರೆ ಲಕ್ಷಾಂತರ ಮಂದಿ ಅಲ್ಲಿ ಬಂದ ಕೂಡಲೇ ಇಲ್ಲಿ ಈ ರೀತಿಯಾದಂತ ಘಟನೆ ಆಗಿರ್ತಕ್ಕಂಥದ್ದು. ಜೊತೆಗೆ ವಿಜಯ್ ಅವರು ಆ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿರತಕ್ಕಂಥದ್ದು ಕೂಡ ಅಲ್ಲಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಸಮಗ್ರವಾದಂತ ಏನು ತನಿಖೆ ಕೂಡ ಆಗ್ಬೇಕಾಗುತ್ತೆ. ಅಲ್ಲಿ ಜೀವ ಕಳೆದುಕೊಂಡಂತ ಪ್ರತಿಯೊಂದು ಜೀವಕ್ಕೂ ಕೂಡ ಅವರ ಉಸಿರು ಇವರಿಗೆ ತಾಕದೇ ಇರಲ್ಲ. ಅಲ್ಲಿರ್ತಕ್ಕಂತ ಈಗ ಇರ್ತಕ್ಕಂತ ಸ್ಟಾಲಿನ್ ಸರ್ಕಾರಕ್ಕಾಗ್ಲಿ ಅಥವಾ ವಿಜಯ್ ಅವ್ರಿಗಾಗ್ಲಿ ಅವರ ಜೀವನ ಪರ್ಯಂತ ಕೂಡ ನಮ್ಮಿಂದ ಇಷ್ಟು ಜೀವಗಳು ಹೋಯ್ತಲ್ಲ ಅಂತಕ್ಕಂಥದನ್ನ ಅವರು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.